ಇವತ್ತು ರೈತ ಗೀತೆಯನ್ನ ಹಾಡಿದ್ದಾರೆ ಶ್ರೀಯುತ ಬಕ್ಕಿ ಮಂಜುನಾಥ್ ಸರ್ ಮತ್ತು ಬಕ್ಕಿ ರವಿ ಸರ್. ಇವರಿಗೆ ನಮ್ಮ ಬಾಳನೆ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಮುದ್ರಮುಖಿ ಗಣೇಶ್, ಪ್ರಧಾನ ಸಂಚಾಲಕರು, ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಜಿಲ್ಲೆ, ಇವರಿಗೆ ನಮ್ಮ ಬಾಳೂರು ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಶ್ರೀ ಬಿ ಆರ್ ಬಾಲಕೃಷ್ಣ, ಅಧ್ಯಕ್ಷರು, ಬೆಳೆಗಾರರ ಸಂಘ, ಮೂಡಿಗೆರೆ ತಾಲೂಕು, ಇವರಿಗೆ ಬಾಳೂರು ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಡಿ ಪಿ ಆರ್ ಲಕ್ಷ್ಮಣಗೌಡ, ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ ತಾಲೂಕು, ಇವರಿಗೂ ಕೂಡ ನಮ್ಮ ಬಾಳೂರು ಹೋಬಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಶ್ರೀ ಎಂ ವಿ ಸೋಮೇಶ್ ಮರ್ಕಲ್, ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬಾಳೂರು ಹೋಬಳಿ, ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಹಾಗೂ ಶ್ರೀ ಕೆ.ಸಿ. ಮಹೇಂದ್ರಗೌಡ, ಕಾಪಿ ಬೆಳಗಾವರು, ಕಲ್ಮನೆ, ಇವರಿಗೂ ಕೂಡ ನಮ್ಮ ಬಾಳೂರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇವೆ. ಶ್ರೀ ಬಕ್ಕಿ ಮಂಜುನಾಥ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀ ಸುರೇಶ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರು, ಜೆಸಿ ಬಣಕಲ್, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಪ್ರಕಾಶ್ ಬಕ್ಕಿ, ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಸುಚಿತ್ರಾ ಪ್ರಸನ್ನ, ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಕೋಶಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬಾಳೂರು ಹೋಬಳಿ, ವಿದ್ಯುಕ್ತವಾಗಿ ದೀಪವನ್ನು ಬೆಳಗಿಸುವ ಮುಖಾಂತರವಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗುವಂತಹ ರೀತಿಯ ದೀಪವನ್ನು ಬೆಳೆಸುವ ಮುಖಾಂತರವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂತಹ ಶ್ರೀಯುತ ಬಕ್ಕಿ ಗಣೇಶ್ ಅವರು ಪ್ರಧಾನ ಸಂಚಾಲಕ ಇದ್ದಾರೆ. ಇದೀಗ
ನಮ್ಮ ಕನ್ನಡ ಭುವನೇಶ್ವರಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಶ್ರೀತಾ ಬಾಲಕೃಷ್ಣ ಅವರು, ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಅತಿಥಿಗಳಿಂದ ಅದೇ ಸ್ಟೇಜ್ ಆಗ್ತಾನೆ ಸ್ಟೇಜಿಂದ ಬೆಸ್ಟ್ ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಅನೇಕ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಗೊತ್ತಿರೋಂಥವ್ರು ಕೂಡ ಇಲ್ಲಿ ಇದ್ದಾರೆ. ಚಂಕೇಶ್ವರ ಗೌಡರು ಇರ್ಬೋದು, ಚಂದ್ರಪ್ಪ ಇರ್ಬೋದು, ವಸಂತ ಆರ್ಗೌಡ ಇರ್ಬೋದು, ಗೌರಳ್ಳಿ ಪ್ರಸನ್ನ ಅವರು, ಹೀಗೆ ಅನೇಕರು ಪದಾಧಿಕಾರಿಗಳಾಗಿ ತಾಲೂಕು ಸಮ್ಮೇಳನದಲ್ಲಿ ಇಲ್ಲ ಸಾಹಿತ್ಯ ಪರಿಷತ್ನಲ್ಲಿ ಆದಂಥವರು ಇದ್ದಾರೆ. ಬಾಳೂರು ಹೋಬಳಿ ಒಂದಷ್ಟು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಬಹಳಷ್ಟು ಜನ ಬರಬೇಕಿತ್ತು, ಬರಲಿಲ್ಲ ಅಂತಕ್ಕಂಥದ್ದು ಬೇಜಾರ ನಮ್ಮ ಹಾಲಿ ಅಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರಿಗಿದೆ. ಆ ಬೇಜಾರದ ಜೊತೆಗೆ 100 ಜನಕ್ಕೆ ತಿಂಡಿ ಮಾಡಿಸಿದ್ದು, 50 ಜನಕ್ಕೆ ಉಳಿದದ ಏನ್ ಮಾಡೋದು ಅಂತ ಅದು ಬೇರೆ ಗೊತ್ತಿಲ್ಲ. ಇಲ್ಲಿ ನೋಡೋಣ ಬೇರೆ ಅಡ್ಜಸ್ಟ್ ಮಾಡೋಣ. ಈಗ ಪೂರ್ಣಚಂದ್ರ ತೇಜಸ್ವಿ ಹೇಳಿಗೆ ಭಾಷಣ ಮಾಡಿ ದೇಶ ಉದ್ಧಾರ ಆಗೋದಾಗಿದ್ರೆ 75 ವರ್ಷ ಹಿಂದಿನ ಉದ್ಧಾರ ಆಗ್ತದೆ. ಹಾಗಾಗಿ ಏನು ಉದ್ಧಾರ ಆಗೋ ಪ್ರಶ್ನೆ ಏನಿಲ್ಲ ಭಾಷಣದಿಂದ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮೊನ್ನೆ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಯಾಕೆ ಮಾಡ್ತೀರಿ ಕಾರ್ಯಕ್ರಮ ಅಂತಂದ್ರೆ, ನಾವು ಈ ಸರಿ ಬಹಳಷ್ಟು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಅಂತ. ಹೇಗೆ ಅಂತಂದೆ, ಒಂದು ಪದಗ್ರಹಣ, ಇನ್ನೊಂದು ಈ ತರ ಪದ ಬಾವುಟವನ್ನು ಹಸ್ತಾಂತರ, ಒಂದು ಕಾರ್ಯಕ್ರಮ ಮತ್ತೆ 0, ಆಮೇಲೆ ಇನ್ನೊಂದು ಬಾವುಟ ಹಸ್ತಾಂತರ ಮತ್ತೊಂದು, ಅಲ್ಲಿ ಒಟ್ಟಿಗೆ 101 ಕಾರ್ಯಕ್ರಮ ಅಂತ. ಹಾಗಾಗದೇ ಇರಲಿ, ಎಷ್ಟು ಸಾಧ್ಯ ಅಷ್ಟನ್ನ ಮಾಡಿ. ಈಗಾಗಲೇ ಜಿಲ್ಲಾ ಸಮಿತಿಯವರು ಕೂಡ ಬಹಳ ಸ್ಟ್ರಿಕ್ಟ್ ಆದೇಶ ಕೂಡ ಇದೆ. ಬಹಳಷ್ಟು ಕಡೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. 2.5 ವರ್ಷಗಳಲ್ಲಿ ಮಹಿಳಾ ಘಟಕನೇ ಇರಲಿಲ್ಲ, ಒಂದು ಮಹಿಳಾ ಘಟಕವನ್ನು ಕೂಡ ಮಾಡಿರುವಂಥದ್ದು ನಮ್ಮ ಜಿಲ್ಲಾಧ್ಯಕ್ಷರ ಹೆಮ್ಮೆ. ಇನ್ನು ಈ ದಿನ ರೊಟ್ಟಿ ತಿಂತೀವಿ ಮನೇಲಿ, ಹಾಗಾಗಿ ರೊಟ್ಟಿ ಬಗ್ಗೆನೇ ಪಾಠ ಮಾಡಿದ್ರೆ ಬೇಜಾರಾಗುತ್ತೆ ಜನಗಳಿಗೆ. ಇದು ಗೊತ್ತಿರೋದನ್ನೇ ಎಂತಕ್ಕೆ ಮಾತಾಡ್ತಾರೆ ಅಂತ. ಹಾಗಾಗಿ ನಾವು ಕನ್ನಡದ ಕತೆ, ಈ ಕನ್ನಡನೇ ಮಾತಾಡ್ತೀವಿ, ಕನ್ನಡದಲ್ಲೇ ವ್ಯವಹರಿಸ್ತೀವಿ. ಮತ್ತೆ ನಮಗೆ ಕನ್ನಡ ಮಾತಾಡಿ ಅಂತ ಮತ್ತೆ ಹೇಳ್ತಿರಲ್ಲ. ಇಲ್ಲಿರೋರು ಹೆಚ್ಚು ಕಡಿಮೆ 95% ಜನ ಕನ್ನಡನೇ ಮಾತಾಡೋಂಥವ್ರು, ಕನ್ನಡನೇ ಬಳಸಂಥವ್ರು ಮನೆಯಲ್ಲಿ. ತೇಜಸ್ವಿ ಹೇಳಂಗೆ ಕನ್ನಡ ಉಳಿಬೇಕಾದ್ರೆ ಕನ್ನಡನ ಏನ್ ಮಾಡ್ಬೇಕಂದ್ರೆ ಭಾಷೆನ ಬಳಸಬೇಕು. ಬಳಸ್ತಾ ಇದ್ರೆ ಅದು ಉಳಿತದೆ. ಯಾವುದೇ ಸಭೆ ಸಮಾರಂಭ ಸಮ್ಮೇಳನ ಇಂಥದ್ದೇನಲ್ಲ. ಸಮ್ಮೇಳನ ಯಾಕೆ ಮಾಡ್ತೀವಿ ಅಂತಂದ್ರೆ, ಈಗ ನಾವು ಇಡೀ ವರ್ಷದಲ್ಲಿ ಎಲ್ಲ ಹಬ್ಬನೂ ಮಾಡ್ತೀವಿ, ಸುಗ್ಗಿ ಹಬ್ಬನೂ ಮಾಡ್ತೀವಿ. ಹಂಗ ಸುಗ್ಗಿ ಹಬ್ಬ ಎಂತ ಮಾಡೋದು, ಸುಗ್ಗಿ ಹಬ್ಬದಲ್ಲಿ ಏನು ವಿಶೇಷತೆ ಅಂತ. ಹಾಗೆ ಅದು ಒಂದು ಹಬ್ಬ, ಇಡೀ ಊರಿನ ಜನ ಅಥವಾ ಗ್ರಾಮದ ಜನ ಸೇರಿ ಸಂತೋಷ ಪಡಿಸ್ತಕ್ಕಂಥದ್ದು. ಮತ್ತೆ ಮೂಡಿಗೆರೆಯಲ್ಲಿ ನೋಡಿ, ಕಳೆದ 2007ರಿಂದ ಶುರುವಾದಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಆನಂತರ ಸಾಹಿತ್ಯ ಪರಿಷತ್ತು ಒಂದಷ್ಟು ಇಂಪ್ರೂವ್ ಆಗ್ತಾ ಬಂತು. ಬಾಳೂರು ಹೋಬಳಿ ಇವತ್ತಿನ ಪದಗ್ರಹಣ ಸಮಾರಂಭ ಸಂಜೆಯ ಒಳ್ಳೆಯ ವಾತಾವರಣದಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ದೊಡ್ಡ ವಿಶೇಷ ಮತ್ತು ಖುಷಿ ಪಡುವಂಥ ವಿಷಯ. ಹಾಗೆ ಹಳೆಯಂತಲ್ಲ 5 ವರ್ಷ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಟೈಮ್. ಅದರಲ್ಲಿ ಫಸ್ಟು ಇವತ್ತಿನ ಅಧ್ಯಕ್ಷರಾಗಿರುವಂಥ ಸಭಾ ಅಧ್ಯಕ್ಷರಾಗಿರ್ತಾರೆ ರವಿ ಪಟೇಲ್ ಅವರೇ, ಹಾಗೆ ಮುಗುಲ್ಮಕ್ಕಿ ಗಣೇಶ ಅಣ್ಣವರೇ ಪ್ರಧಾನ ಸಂಚಾಲಕರು, ಇವರು ಹಾಡುಮುಟ್ಟದ ಸಫಿಲ್ಲ ಗಣೇಶಣ್ಣ ಮಾಡತಕ್ಕಂಥ ಕೆಲಸ ಇಲ್ಲ ನನಗೆ. ಅವರು ಇವತ್ತು ವೇದಿಕೆಗೆ ಒಂದು ಉದ್ಘಾಟಿಸಿದ್ದಾರೆ, ಅವರನ್ನು ನೆನೀತಾ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಲಕ್ಷ್ಮಣಣ್ಣ ವಹಿಸ್ಕೊಂಡಿದ್ದಾರೆ, ಅವರನ್ನು ಗುರುತಿಸುತ್ತಾ
ಮತ್ತು ಹೊಸದಾಗಿ ನಮ್ಮ ಬಾಳೂರು ಹೋಬಳಿಯ ಈ ಅಧ್ಯಕ್ಷಗಿರಿಯನ್ನು ವಹಿಸಿಕೊಳ್ಳುವಂಥ ಸೋಮೇಶಣ್ಣ ಮಕ್ಕಲ್ ಅವರೇ, ಹಾಗೆ ನನ್ನ ಸ್ನೇಹಿತರಾದ ಹಿರಿಯರು, ಕಾಫಿ ಬೆಳೆಗಾರರು ಮಹೇಂದ್ರ ಗೌಡ್ರೆ, ಬಕ್ಕಿ ಮಂಜುನಾಥ್ ಅವರು ಮಾಡ್ತಕ್ಕಂಥದ್ದು ಅವರಿದ್ದು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮುಳುಗೆಯಲ್ಲಿ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಮೆರುಗು ತುಂಬುವಂಥ ಕಾರ್ಯಕ್ರಮ ಮಾಡಿಸ್ತಾ ನನ್ನ ಸ್ನೇಹಿತರಾದ ಮಂಜು ಅವರೇ, ಸುರೇಶ್ ಶೆಟ್ಟು ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ನೆಂಟು ಹೊಂದಿದ್ದು ನಾನು ಇವತ್ತಿನ ನೆನಬೇಕು. ನಮ್ಮ MS ಅಶೋಕ್ ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗುರುತಿಸಿ ಒಂದೆರಡು ಕಾರ್ಯಕ್ರಮದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ರು. ಪಾಪ ಅವರು ಇವತ್ತು ಇಲ್ಲ, ಅವರೇನಾದ್ರು ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಹೋಗ್ಬೇಕಿತ್ತು. ಕನ್ನಡ ನೆಲ ಜಲ ಅದ್ರ ಬಗ್ಗೆ ಎಲ್ಲರಿಗೂ ಗೌರವ ಇರುವಂಥದ್ದೇ. ಅದನ್ನು ನಾವು ಉಳಿಸ್ಬೇಕು. ಈಗ ಉಳಿಸುವ ಹೋರಾಟಗಳ ಹಿಂದೆ ನಾವು ನಮ್ಮ ಹಿರಿಯರೆಲ್ಲ ಭಾರಿ ಮಾಡಿದ್ದಾರೆ ಕನ್ನಡಕ್ಕೋಸ್ಕರ. ಬೆಳಗಾವಿ ಗಡಿ ಸಮಸ್ಯೆಗಳಿರ್ಬೋದು, ಗೋಕಾಕ್ ಚಳವಳಿ ಇರ್ಬೋದು, ಅಂಥವನ್ನೆಲ್ಲ ಹಿರಿಯರು ಮಾಡಿ ಈ ಕನ್ನಡಕ್ಕೆ ಒಂದು ಮೆರುಗು ತಂದು ಅದಕ್ಕೊಂದು ನ್ಯಾಯ ಒದಗಿಸದೆ ಹಿರಿಯರ ಪಾತ್ರಗಳು ಇದೆ. ಜೊತೆಗೆ ಇವತ್ತಿನ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ನೆಲನೇ ಉಳಿಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತಿನ ಕಾನೂನಿನ ತೊಡಕಲ್ಲಿ ತಲೆಮಾರಿನಿಂದ ನಾವು ಈ ಜಾಗದಲ್ಲಿ ಜೀವನವನ್ನು ಕಟ್ಟಿಕೊಟ್ಟಂಥ ವ್ಯವಸ್ಥೆಯಲ್ಲಿ ಈಗ ರಾತ್ರಿ ನಮ್ಮ ಮನೆಯೂ ನಾವು ಕೊಪ್ಪದಲ್ಲಿ ನೋಡಿದರೆ ಸ್ಟ್ರೈಕ್ ಆಯಿತು. ಮೊನ್ನೆ ಬಾಳೂರು ಹೋಬಳಿಯಲ್ಲಿ ನಾವು ಇಷ್ಟೇ ನೋಡಿದ್ದೀವಿ. ನಮಗೆ ನೆಲ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಪ್ರೆಸೆಂಟ್ ಉದ್ಭವ ಆಗಿದೆ. ಎಲ್ಲ ಬಡವರು ನಾನು ಹೇಳ್ತಿರೋದು ಯಾವ ಥರ ನಾವು ಕನ್ನಡನ ಎಷ್ಟು ಪ್ರೀತಿಸ್ತೀವೋ ನಮ್ಮ ಬದುಕನ್ನು ಅಷ್ಟೇ ಪ್ರೀತಿಸ್ಬೇಕು. ಈಗ ನೋಡಿ, ಎಲ್ಲ 438 ಎಲ್ಲ ಜಾಗ ಮಾಡ್ಕೊಂಡಿರೋದು ಸುಮಾರು 600 ಗುಡ್ಡಗಳದ್ದು ಲೀಸ್ಟ್ ಬಂದಿದೆ. ಹಾಗಾಗಿ ನಮ್ಮ ನೆಲ ಉಳಿಸ್ಕೊಳ್ಳೋದೇ ಇವತ್ತು ಕಷ್ಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ. ಅದಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಭಾಷೆಗಾಗಿ ಹೋರಾಟ ಮಾಡಬೇಕು, ನಮ್ಮ ಪರಿಸರಕ್ಕಾಗಿ ಹೋರಾಟ ಮಾಡಬೇಕು. ಈ ಭಾರಿ ಕಷ್ಟದ ಕಾಲದಲ್ಲಿ ಇದ್ದೀವಿ. ಈಗ ಮೊನ್ನೆ ತಾನೇ ಇಲ್ಲಿ ಅನೇಕ ಪಾಪ 5 ಎಕರೆ ತೋಟ ಮಾಡಿದದ್ದೆಲ್ಲ ಕಡ್ದಿದ್ದಾರೆ. ಇಲ್ಲಿ ಕಳಸ ಭಾಗದಲ್ಲಿ ಎಲ್ಲ ಸಣ್ಣ ರೈತರದ್ದು, ಅಲ್ಲೇನು ದೊಡ್ಡ ರೈತರುಗಳದ್ದೇ ಸರ್ಕಾರಗಳು ಈ ಥರ ಒಂದು ಇದನ್ನ ಮಾಡಿ ಈಗ ಎಲ್ಲರಲ್ಲೂ ಆತಂಕಗಳಿದ್ದಾವೆ. ಇಲ್ಲಾಂದ್ರೆ ಎಲ್ಲ ಜನ ಜಾಸ್ತಿನೇ ಬರ್ತಿದ್ರು. ಮೊನ್ನೆ ನಾವು ಸೋಮೇಶ್ವರ ಗೊತ್ತಿದ್ದಂಗೆ ಇದರಲ್ಲಿ ತುಂಬಾ ಜನ ಇದ್ರು. ಇಲ್ಲಿ ಗಬ್ಬಲ್ಲಿ ಬದುಕಿಗಾಗಿ ಹೋರಾಟಕ್ಕೆ ಈಗ ತಲೆ ಓಡಿಸ್ತಿದ್ದಾರೆ. ಇಲ್ಲಾಂದ್ರೆ ಈ ಜಾಗ ಸಾಲ್ತಿರ್ಲಿಲ್ಲ ನನ್ನ ಗೊತ್ತಿದ್ದಂಗೆ, ಖುಷಿಯಾಗಿದ್ರೆ. ಹಾಗಾಗಿ ಮುಂದಿನ ದಿನಗಳ ಅವರಿಗೂ ನಾವು ಧೈರ್ಯ ತುಂಬುತ್ತಾ, ರೈತರುಗಳಿಗೂ ಧೈರ್ಯ ತುಂಬುತ್ತಾ ಯಾವುದನ್ನೂ ಒಂದು ಇದು ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ನಮ್ದು ಸಹಕಾರ ಇರುತ್ತೆ. ಪ್ರತಿಜ್ಞಾ ವಿಧಿ ಬೋಧನೆ ಎಲ್ಲ ಪದಾಧಿಕಾರಿಗಳು ಕೈಯನ್ನು ಈಗ ಮೇಲೆತ್ತಿ ಎಲ್ಲರೂ ಅವರ ಹೆಸರನ್ನು ಹೇಳ್ತಾರೆ. ಕನ್ನಡಿಗರೆಲ್ಲರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಾಳೂರು ಘಟಕದ ಪದಾಧಿಕಾರಿಯಾಗಿ ನಾನು ಗುಡಿ ಪೂಜೆಯಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತೇನೆ. ನನ್ನ ನಾಡು, ನನ್ನ ನೆಲ, ನನ್ನ ಜಲ, ನನ್ನ ಜನ, ಹೀಗೆ ಕನ್ನಡ ಪರ ಸದಾ ಕ್ರಿಯಾಶೀಲನಾಗಿ ಸೇವೆ ಸಲ್ಲಿಸುತ್ತೇನೆ. ನನ್ನ ನೆಲದ ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ಎಲ್ಲರೂ ಅಪವಿತ್ರಗೊಳಿಸದೆ ಕನ್ನಡ ಕಟ್ಟುವ ಕಾರ್ಯಕ್ಕೆ ಸದಾ ಸ್ಪರ್ಧಿಸುತ್ತೇನೆ. ನಮ್ಮ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಯಮಗಳಿಗೆ ಬದ್ಧ
ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಸಿರಿಗಂಧಂ ವಾಗೆ ಜಿಲ್ಲಾ ಸಂಚಾಲಕರಾದ ಗಣೇಶ್ ಅವರೇ ಹಾಗೂ ಮುಖ್ಯ ಅತಿಥಿಯಾದಂತಹ ಕಾಫಿ ಬೆಳೆಗಾರರಾದಂಥ ಬಾಲಕೃಷ್ಣ ನಾರೆ ಹಾಗೂ ಬಕ್ಕಿ ಮಂದಿಯ ಸಂಚಾಲಕರಾದ ಬಕ್ಕಿ ಮಂದಿಯವರೇ ಮತ್ತು ಸುರೇಶ್ ಅವರೇ ಹಾಗೂ ಮಹೇಂದ್ರ ನಾರೆ ಹಾಗೂ ನನ್ನ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಮತ್ತು ಸುಚಿತ್ರಾ ಪ್ರಸನ್ನ ಅವರೇ ಹಾಗೂ ನನ್ನ ವೇದಿಕೆ ಮೇಲೆ ಮುಂದೆ ನಿಲ್ಲಿಸಿದರೆ ಪತ್ರಿಕಾ ಮಿತ್ರ. ಯಾಕಂದರೆ 2 ವರ್ಷ ನಾವು ಹಿಂದೆ ಇಲ್ಲಿ ಬಾಳೂರು ಹೋಬಳಿ ಆಗಿರ್ಬೋದು, ಬಣಕಲ್ ಹೋಬಳಿ ಆಗಿರ್ಬೋದು, ನಮ್ಮ ಮೋಹನ್ ಶೆಟ್ಟರನ್ನ ಮರೆಯಂಗಿಲ್ಲ. ಅವರು ಇಲ್ಲಿ ಒಂದು ಮದುವೆ ಕಾರ್ಯಕ್ರಮ ಮಾಡಿದ್ರು. ಸಾಹಿತ್ಯ ಪರಿಷತ್ತಲ್ಲಿ ಮದುವೆ ಮಾಡೋದು ಅದು ವಿಚಿತ್ರ ವಿಭಿನ್ನವಾಗಿತ್ತು. ಹಾಗೆಯೇ ನಮ್ಮ ಅಧ್ಯಕ್ಷರು ಒಳ್ಳೊಳ್ಳೆ ಚಿಕ್ಕ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ನಮ್ಮ ಇವರು ಬಾಲಕೃಷ್ಣಣ್ಣರು ಬಾಳೂರಲ್ಲಿ ಒಂದು ತಾಲೂಕು ಸಮ್ಮೇಳನ ಮಾಡೋದಂತ ಅವತ್ತನ್ನು ಎಲೆಕ್ಟೆಡ್ ತಾಲೂಕು 3 ದಿನ ಮುಂಚೆನೇ ಹೇಳಿದರು. ಹಾಗಾಗಿ ತಾಲೂಕು ಸಮ್ಮೇಳನ ಒಂದು ಬಾಳೂರು ಹೋಬಳಿಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಅವರೊಟ್ಟಿಗೂ ನಮ್ಮ ಲೋಕೇಶರು ಹೆಚ್ಚಿನ ಸಹಕಾರ ಮಾಡಿ ಒಂದು ತಾಲೂಕು ಸಮ್ಮೇಳನ ಮಾಡ್ತಾರೆ. ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತೇನೆ. ಹಾಗೆಯೇ ನಿಜವಾಗ್ಲೂ ರವಿ ಪಾಟೀಲ್ ಅವರು 2 ವರ್ಷ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದರು. ಒಳ್ಳೊಳ್ಳೆ ಕಾರ್ಯಕ್ರಮ ನಮ್ಮ ಚಂದ್ರವರ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದರು. ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆಯೇ ಇನ್ನೂ 2 ವರ್ಷಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿ ಮಾಡಬೇಕು. ಹಾಗೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮದಲ್ಲೇ ನಮಗೆ ಮುಖ್ಯ. ಯಾರು ಕನ್ನಡ ಬೇರೆ ಎಳೀಲಿಕ್ಕೆ ಪತ್ರಿಕೆ ಇದ್ರೆ ನಮ್ಮ ಮುಂದೆ ಹೋಗಕ್ಕೆ ಸಾಧ್ಯ ಆಗೋದಕ್ಕೆ ನಮ್ಮ ನಿಜವಾಗ್ಲೂ ಸಂತೋಷ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಪ್ರತಿಯೊಬ್ಬರು ನಮಗೆ 2 ವರ್ಷ ನಮ್ಮ ಮೋಹನ್ ಶೆಟ್ಟಿ ಕಾಲದಲ್ಲಿ ತುಂಬಾ ಉತ್ತಮ ಸಹಕಾರ ನೀಡಿತು. ಹಾಗೇನೆ ಇನ್ನೂ 2 ವರ್ಷದಲ್ಲಿ ನಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಹಾಗೇನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡವನ್ನು ತೇರಿಡಲಿಕ್ಕೆ ಎಲ್ಲರೂ ಸೇರಿ ಹೋದರೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ಜನಸಂಖ್ಯೆ ಕಡಿಮೆನಾಗಿಲ್ಲ. ನಾವು ಇಲ್ಲಿ 200 ಜನ ಇದ್ರೆ 2000 ಜನರ ವ್ಯಕ್ತಿತ್ವ ಇರೋಂತ ಇಲ್ಲಿ ಬಂದಿರೋದು. ಹಾಗಾಗಿ ಈ ತೇರನ್ನು ಎಳೆಯೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜವಳಿ ನಮ್ಮ ಇವರು ಶಶಿ ನಿಜವರು ನಮ್ಮ ಅವರು ಹೆಚ್ಚಿನ ಅವ್ರ ತಂದೆಯ ಕಾಲದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅವರು ಫೀಲ್ಡಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಿ ಹಾಗೇನೆ ಅವರು ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟು ನಮ್ಮನ್ನ ಕನ್ನಡ ತೇರನ್ನು ಎಳೆಯಲಿಕ್ಕೆ ಸಹಕರಿಸ್ತಾರೆ ಅಂತ ಹೇಳ್ತಾ, ಹಾಗೆಯೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದು ಕನ್ನಡ ತೇರನ್ನು ಎಲ್ಲರೂ ಎಳೆಯದಂತ ಹೇಳ್ತಾ ನನಗೆ ಇಷ್ಟು ಮಾತ್ರ ಅವಕಾಶ ಕೊಟ್ಟು ತಮ್ಮನ್ನೇ ಬರೆಸಿ ನನ್ನ 2 ಮಾತು ಮಾಡಿದಂತಹ ಶ್ರೀಯುತ ರವಿ ಪಟೇಲ್ ಸರ್ ಅವರಿಗೆ ಹಾಗೆಯೇ ಸ್ವೀಕರಿಸಿದಂತ ಶ್ರೀಯುತ ಸೋಮೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷರು ಜೊತೆಗೆ ಇದೀಗ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಾರೆ. ಕೇವಲ ಶುಭವನ್ನ ಕೋರ್ಲಿಕ್ಕೆ ಶ್ರೀಯುತ ರವಿ ಪಟೇಲ್ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರ ನುಡಿಯನ್ನ ಕೊನೆಗೆ ಅವರು ನುಡಿದಿದ್ದಾರೆ. ಇದೀಗ ಶ್ರೀಯುತ ನೂತನ ಅಧ್ಯಕ್ಷರಿಗೆ ಶ್ರೀಯುತ ಸೋಮೇಶ್ ಅವರಿಗೆ ಶುಭವನ್ನ ಕೋರಬೇಕಾಗಿ ಮುಖಾಂತರ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಕನ್ನಡದ ಕಣ್ಮಣಿಗಳೇ, ಬದಲಾವಣೆ ಜಗದ ನಿಯಮ. ನನಗೂ ಮತ್ತು ಸೋಮೇಶ್ ಅವರಿಗೆ 2.5 ವರ್ಷಗಳ ಅವಧಿಯ ಅಧ್ಯಕ್ಷರ ಹಂಚಿಕೆಯಾಗಿತ್ತು. ಇವತ್ತು ನನ್ನ ಅವಧಿ ಮುಗಿದಿದೆ. ಅಧಿಕಾರ 2.5 ವರ್ಷದ ಅಧಿಕಾರ ಮುಗಿದಿದೆ. ಮುಂದಿನ 2.5 ವರ್ಷದ ಅಧಿಕಾರದ ಅವಧಿಯನ್ನ ಸೋಮೇಶ್ ಅವರಿಗೆ ಈಗಾಗಲೇ ಹಸ್ತಾಂತರ ಮಾಡಿದ್ದೀನಿ. ಕಳೆದ 2.5 ವರ್ಷಗಳಲ್ಲಿ
ಕನ್ನಡ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಕೆಲವು ಕಾರ್ಯಕ್ರಮಗಳನ್ನು ಎಲ್ಲ ಶಾಲಾ ಮಟ್ಟದಲ್ಲಿ ಹಾಗೆಯೇ ಆರೋಗ್ಯ ಶಿಬಿರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ. ಇದಕ್ಕೆ ಸಹಕಾರ ಮಾಡಿದ ನನ್ನ ಸಾಹಿತ್ಯ ಪರಿಷತ್ತಿನ ಘಟಕದ ಎಲ್ಲ ಸದಸ್ಯರಿಗೂ ಹಾಗೂ ನನಗೆ ಅಧಿಕಾರ ಕೊಟ್ಟಂತ ಹಾಗೂ ನನಗೆ ಮಾರ್ಗದರ್ಶನ ಮಾಡಿದಂಥ ಎಂ.ವಿ. ಚಂದ್ರಕೇಶಗೌಡರಿಗೂ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ಮನಸ್ಸುಗಳಿಗೆ ಶುಭ ಸಂಜೆಯ ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಾಳೂರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಪದಗ್ರಹಣದ ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಇದೀಗ ನನಗೆ ಅಧಿಕಾರ ಹಸ್ತಾಂತರ ವಹಿಸಿದಂತ ಶ್ರೀಯುತ ರವಿ ಪಟೇಲ್ರೇ, ತಾಲೂಕು ಅಧ್ಯಕ್ಷರಾದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೆ ಲಕ್ಷ್ಮಣಗೌಡ್ರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಮಕ್ಕಳಮಕ್ಕಿ ಗಣೇಶ್ ಅವರೇ, ಬಕ್ಕಿ ಮಂಜು ಅವರೇ, ಕಾಫಿ ಬೆಳೆಗಾರರ ಅಧ್ಯಕ್ಷರಾದ ಬಿ.ಆರ್. ಬಾಲಕೃಷ್ಣ ಅವರೇ, ಮತ್ತೋರ್ವ ಕಾಫಿ ಬೆಳೆಗಾರರಾದ ಕಲ್ಮನೆ ಮಹೇಂದ್ರ ಗೌಡ್ರೆ, ನಮ್ಮ ಜೆಸಿಐನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಬಣಕಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷರಾದ ಸುರೇಶ್ ಅವರೇ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಸುಚಿತ್ರಾ ಪ್ರಸನ್ನರವರೇ, ಬಕ್ಕಿ ಪ್ರಸಾದ್ರವರೇ, ಹಾಗೂ ನನ್ನ ಕೋಶಾಧ್ಯಕ್ಷರಾದ ಕೆ.ಸಿ. ರಾಜೇಂದ್ರ ಅವರೇ, ಹಾಗೂ ಎಲ್ಲ ನನ್ನ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷರುಗಳೇ, ಹಾಗೂ ಎಲ್ಲ ನನ್ನ ಕನ್ನಡ ಸಾಹಿತ್ಯ ಪರಿಷತ್ ಬಾಳೂರು ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ, ಗ್ರಾಮಸ್ಥರೇ, ಬಣಕಲ್ ವಿಸ್ಮಯದ ಅಧ್ಯಕ್ಷರಾದ ಮದನ್ ಕುಮಾರ್ ಇವರು ದೇವರ ಮನೆಯ ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದಾರೆ, ಹಾಗೂ ಎಲ್ಲ ನನ್ನ ಕನ್ನಡ ಜೆಸಿಐ ಬಣಕಲ್ ವಿಸ್ಮಯದ ಪೂರ್ವಾಧ್ಯಕ್ಷರೇ, ಹಾಗೆ ಮಾಧ್ಯಮ ಮಿತ್ರರೇ, ಗ್ರಾಮಸ್ಥರೇ, ಎಲ್ಲರಿಗೂ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನನಗೆ ಮೊದಲು ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀವು ಬರಬೇಕು, ನೀವು ಕೆಲಸ ಮಾಡಬೇಕು, ಈ ಕನ್ನಡದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತವರು ಇಲ್ಲ NS ಅಶೋಕ್ರವರು ನನ್ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೊದಲು ಬಂದು ಪರಿಚಯಿಸಿದರು. ಪಾಪ ಅವರು ಇವತ್ತಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಲೆಕ್ಚರರ್ ಆಗಿದ್ರು, ಹಾಗೆ ಹೇಮಾವತಿ ಅಭಿವೃದ್ಧಿ ಇದರಿಂದ ಮುಖ್ಯ ಸಂಚಾಲಕರಾಗಿದ್ದರು. ಅವತ್ತು ನನ್ನನ್ನ ಬೆಂಗಳೂರಿಗೆ ಕಳಿಸಿ ನೀವಲ್ಲಿ ಮೆಂಬರ್ ಆಗಿ ಬರಬೇಕು ಅಂತ ಹೇಳಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಫೀಸಿಗೆ ಹೋಗಿ ನಾನು ಅಲ್ಲೇ ಮೆಂಬರ್ ಆಗಿ ಅಲ್ಲೇ 500 ರೂಪಾಯಿ ಅವತ್ತು ಇದಿತ್ತು, ಶುಲ್ಕ ಇತ್ತು. ಆ ಶುಲ್ಕವನ್ನು ಕಟ್ಟಿ ಅಲ್ಲಿ ಇದನ್ನ ಸದಸ್ಯನಾಗಿ ಬಂದೆ. ಅವರನ್ನ ನಾನು ಇವತ್ತು ನೆನಬೇಕಾಗಿದೆ. ಹಾಗೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ನನಗೆ ಮೊದಲನೇ ಅವಧಿಯಲ್ಲಿ ರವಿ ಪಟೇಲ್ ರವರು ಉತ್ತಮ ರೀತಿಯಲ್ಲಿ ಮಾಡಿದರು. ಈಗ ಎರಡನೇ ಅವಧಿಯನ್ನ ನನಗೆ ಆ ಅಧಿಕಾರವನ್ನ ಈಗಾಗಲೇ ನಿಮ್ಮ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ದಾರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತಿಯನ್ನು ಕೊಟ್ಟಿದ್ದಾರೆ. ಅವರನ್ನು ನಾನು ಈಗ ಈ ಸಂದರ್ಭದಲ್ಲಿ ನಾನು ಗುರುತಿಸಲೇಬೇಕು. ಅವರನ್ನ ನಾವು ಮರೆತರೆ ನಾವು ಕನ್ನಡವನ್ನೇ ಮರ್ತಂಗೆ ಅಂತ ಒಂದು
ಹಾಗೆ ಮತ್ತೆ ನಮ್ಮ ದಿನೇಶ್ ಅವರು ಸಾಹಿತಿಗಳು ಇವರು ಇದ್ದಾರೆ. ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಜಾವಳಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ. ಅವಧಿಯಲ್ಲಿ ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಾನು ಅಧಿಕಾರ ಮಾಡೋಕ್ಕೆ ಬಂದನಲ್ಲ, ಸೇವೆ ಮಾಡಕ್ಕೆ ಬಂದನು. ಕನ್ನಡಾಂಬೆಯ ಸೇವೆ ಮಾಡಲಿಕ್ಕೆ ಇವತ್ತು ಧ್ವಜವನ್ನು ಸ್ವೀಕರಿಸಿದ್ದೀನಿ. ಈ ಒಂದು ನನ್ನ ಒಂದು ಸಾಮರ್ಥ್ಯದಲ್ಲಿ ಏನಿದೆಯೋ ಆ ರೀತಿಯಾಗಿ ನಾನು ಖಂಡಿತವಾಗಿಯೂ ಕನ್ನಡಾಂಬೆಗೆ ಸೇವೆ ಮಾಡ್ತೇನೆ. ಅದು ನನ್ನ ಈ ಒಂದು ಸಮಿತಿಯಲ್ಲಿ ಎಲ್ಲರಿದ್ದೀರಿ, ಆ ಎಲ್ಲರ ಸಮಿತಿಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಅವರ ಸಮಿತಿಯ ಸಹಕಾರದಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಸಮಿತಿಯವರು ಇಲ್ಲದಿದ್ರೆ ನಾವು ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಒಂದು ಸಾರಿ ಹೇಳಿದ್ದೀನಿ, ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವುದಲ್ಲ, ಅದು ನೀವೆಲ್ಲರೂ ಅಧ್ಯಕ್ಷರು, ನಾನು ಅದರ ಸೇವಕನಾಗಿ ಇರ್ತೇನೆ. ಯಾವ ಸಮಿತಿಯಲ್ಲಿದ್ದೀರಿ ನೀವೆಲ್ಲರೂ ಅಧ್ಯಕ್ಷರ ಸ್ಥಾನದಲ್ಲೇ ಇರ್ತೀರಿ ಅಂತ ಹೇಳಿ ನಾನು ಮೊನ್ನೆನೇ ಹೇಳಿದ್ದೀನಿ, ಇವತ್ತು ಸಹ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕನ್ನಡ ಸಾಹಿತ್ಯ ಬಾಳೂರು ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಮಣ್ಣನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಪ್ರತಿ ಶಾಲೆಯಲ್ಲಿಯೋ ಪ್ರತಿ ಹಳ್ಳಿಯಲ್ಲಿಯೋ ಕನ್ನಡವನ್ನ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಅಧಿಕಾರವನ್ನು ಸ್ವೀಕರಿಸಿದೆ ಅಂತ ನಿಮ್ಮ ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಂದು ಶಾಲೆಗೂ ಹೋಗಿ ಸಾಹಿತ್ಯದ ಬಗ್ಗೆ ಆಗಲಿ, ಸಾಹಿತಿಗಳ ಬಗ್ಗೆ, ಆ ಕವಿಗಳ ಬಗ್ಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅಥವಾ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳಿದ್ರೆ ಮೂಲ ಮಟ್ಟದಿಂದ ಕನ್ನಡವನ್ನ ಬೆಳೆಸಬಹುದು ಅನ್ನೋ ಒಂದು ಯೋಚನೆಯನ್ನ ನಾವು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಶಾಲೆ ಮಾಸ್ಟರ್ಗಳು ಕೆಲವರು ಬಂದಿಲ್ಲ, ಬರಬೇಕಿತ್ತು. ಏನೋ ಒಂದು ತುಂಬಾ ಜನ ಶಾಲೆ ಮಾಸ್ಟರ್ಗಳು ಬರಬೇಕಿತ್ತು. ಕಾರಣ ಅಷ್ಟೇ, ಒಬ್ಬ ಮಾವಿನಕಟ್ಟೆ ಮಾಸ್ಟರ್ ತಂದೆ ಅನಿವಾರ್ಯ ಇದಾಗ ಏನು ಅಕಾಲಿಕ ಮಾಡೋದ್ರಿಂದ ಎಲ್ಲ ಮಾಸ್ಟರ್ಗಳು ಅಲ್ಲಿ ಹೋಗಿದ್ರಿಂದ ಇಲ್ಲಿ ಬರಕ್ಕಾಗಿಲ್ಲ. ಜೊತೆಗೆ ಕೆಲವು ಕನ್ನಡಾಭಿಮಾನಿಗಳು ಸ್ವಲ್ಪ ಇತ್ತೀಚೆಗೆ ಈಗ ಬರ್ತಾ ಇದ್ದಾರೆ, ಜಾಸ್ತಿ ಬರ್ತಾ ಇದ್ದಾರೆ. ಮೊದಲು ನೋಡಿದ್ರೆ ನಮ್ಗೆ ಒಂದು ಸಮಸ್ಯೆ ಆಗಿತ್ತು, ಯಾರು ಇಲ್ಲ. ವೇದಿಕೆ ಮೇಲೆ ಕೂರೋರು ಮಾತ್ರ ಇದ್ರು, ವೇದಿಕೆಗೆ ಮುಂಭಾಗದಲ್ಲಿ ಕೂರೋರು ಯಾರು ಇರಲಿಲ್ಲ ಅಂತ ಒಂದು ಸಮಸ್ಯೆ ಅಂದ್ರೆ ಒಂದು ಇದಿತ್ತು, ನನಗೆ ಭಯ ಇತ್ತು. ಹಾಗಾಗಿ ಈಗ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಕುರ್ಚಿಗಳು ಸ್ವಲ್ಪ ಭರ್ತಿ ಆಗ್ತಾ ಬಂದಿದ್ದಾವೆ. ಹಾಗಾಗಿ ಎಲ್ಲ ಕನ್ನಡಾಭಿಮಾನಿಗಳೇ, ಕನ್ನಡವನ್ನ ಬೆಳೆಸಲಿಕ್ಕೆ, ಕನ್ನಡವನ್ನ ಉಳಿಸಲಿಕ್ಕೆ, ಕನ್ನಡವನ್ನ ಬಳಸಲಿಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಸೇರಿ ಸಹಕರಿಸೋಣ. ಎಲ್ಲರೂ ಸೇರಿ ಕನ್ನಡವನ್ನು ಬೆಳೆಸೋಣ, ಉಳಿಸೋಣ, ಬಳಸೋಣ. ಕನ್ನಡವನ್ನು ಬಳಸಿದ್ರೆ ತನ್ನಷ್ಟೇ ಉಳಿಯುತ್ತೆ, ಬೆಳೆಯುತ್ತೆ. ಹಾಗಾಗಿ ಎಲ್ಲರೂ ಸೇರಿ ಕನ್ನಡ ಒಂದು ಮನಸ್ಸನ್ನು ಇಟ್ಕೊಂಡು ನಾವು ಈ ಕನ್ನಡಾಂಬೆಗೆ ಸೇವೆ ಸಲ್ಲಿಸೋಣ ಅಂತ ಹೇಳ್ತಾ, ಈ ಒಂದು ನನಗೆ ಅವಕಾಶ, ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು, ಹಾಗೆ ಎಲ್ಲ ಪೂರ್ವಾಧ್ಯಕ್ಷಗಳಿಗೂ, ಎಲ್ಲ ನನ್ನ ಸಮಿತಿಯರಿಗೂ, ಹಾಗೆ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಂತ ನನ್ನ ಕನ್ನಡದ ತಾಲೂಕು ಮತ್ತು ಜಿಲ್ಲಾ ಸಮಿತಿಯರಿಗೂ ನಾನು ನನ್ನ ವೈಯಕ್ತಿಕವಾಗಿ ನಾನೀಗ ಧನ್ಯವಾದಗಳನ್ನು ಹೇಳ್ತಾ, ನನಗಿಲ್ಲಿ ಮಾತಾಡಲಿಕ್ಕೆ ಮತ್ತು ಈ ಒಂದು ಸ್ಥಾನವನ್ನ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ. ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಇನ್ನು ನೆಕ್ಸ್ಟ್ ಜನರೇಷನ್ ನೀವು ಇಲ್ಲಿರ್ತಕ್ಕಂಥವರಿಗೆ 90% ಜನರಿಗೆ ಮದುವೆ ಆಗಿದೆ, ಮಕ್ಕಳಿದಾವೆ. ಮಕ್ಕಳನ್ನ ಅವರು ಉನ್ನತ ಸ್ಥಾನಗಳಲ್ಲಿ ಇವತ್ತು ವ್ಯಾಸಂಗ ಪಡಿಸ್ತಿದ್ದೀರಿ. ವ್ಯಾಸಂಗ ಇನ್ಕ್ಲೂಡಿಂಗ್ ನನ್ನೂ ಸೇರಿ ನಾವು ವ್ಯಾಸಂಗ ಪಡಿಸ್ತಾ ಎಲ್ಲ ಇಂಗ್ಲಿಷ್ ಮೀಡಿಯಂ, ಪ್ರತಿಷ್ಠಿತ ಗವರ್ಮೆಂಟ್, ಪ್ರತಿಷ್ಠಿತ ಶಾಲೆ, ಪ್ರತಿಷ್ಠಿತ ಕಾಲೇಜ್ ಎಲ್ಲ ಬೆಂಗಳೂರು ಲೆವೆಲ್, ಮೌಂಟ್ ಕಾರ್ಮಲ್, ಗೌಡ್, ಆರ್ಮೀಸ್, ಈ ತರ ನಾವು ಇವತ್ತು ಎಜುಕೇಶನ್ ಕೊಡಿಸ್ತಿದ್ದೀವಿ. ಕರ್ನಾಟಕ ಗಣೇಶರಿಗೆ ಗೊತ್ತು, ಕಾಲ ಬದಲಾಗಿದೆ. ಇವತ್ತು ನೀವು ಮಾಡಬೇಕಾಗಿದ್ದು ಇಷ್ಟೇ. ಇಲ್ಲಿ ನಾವು ಸೇರ್ತಕ್ಕಂಥಗೆ ಬಿಡಿ, ನಾವು ಎಷ್ಟು ಕನ್ನಡ ಮಾತಾಡಿದ, ಎಷ್ಟು ಸಾಹಿತಿಗಳು, ಕುವೆಂಪು, ಇವರು ಬೇಕಾದಂತ ಇವುಗಳನ್ನ ಅಂದ್ರೆ ಸಾಧಾರಣವಾಗಿ ಗೊತ್ತು. ಯಾಕಂದ್ರೆ ನಾವೆಲ್ಲ ಕನ್ನಡ ಮೀಡಿಯಂ ಓದ್ತಿರ್ತಾರೋ, ಕನ್ನಡ ಅಭಿರುಚಿಯನ್ನು ಅಂತಂದ್ರು. ಇವತ್ತಿನ ಜನರೇಷನ್ ಮಕ್ಕಳಿಗೆ, ನೀವು ಕಾನ್ವೆಂಟ್ ಓದೋ ಮಕ್ಕಳಿಗೆ 70 ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳ್ತಾರೆ. ಎಂತದ್ದು
70 ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. 50 ಅಂದ್ರೆ ಎಂತ 50 ಅಂತ ಹೇಳಿದ್ರೆ ಅದು 50 ಅಂತ ಹೇಳಿದ್ರೆ ಗೊತ್ತೇ ಆಗಲ್ಲ ನಮ್ಮ ಮಕ್ಕಳಿಗೆ. ಆ ತರ ಸಿಚುವೇಶನ್ ನಮ್ಗೆ ಆಗಿದೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ನೂತನವಾಗಿ ಅಧ್ಯಕ್ಷರಾದಂತರು, ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಜಿಲ್ಲಾ ಕಾರ್ಯದರ್ಶಿಗಳು, ನೀವುಗಳು ಹೆಚ್ಚಿನ ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ತೊಡಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ಈ ಒಂದು ಸಾಹಿತ್ಯ ಪರಿಷತ್ತಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲ್ಲಾ ಅಧಿಕಾರಿಗಳು ಇದರ ಅಂಡರಲ್ಲಿ ಬರ್ತಾರೆ. ಎಲ್ಲಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟಲ್, ಪೊಲೀಸ್, ಫಾರೆಸ್ಟ್, ಎಜುಕೇಶನ್ ಎಲ್ಲ ಇವರು ಬರ್ತಾರೆ. ಅವ್ರು ನೀವು ಹೆಚ್ಚಿನ ಇದರಲ್ಲಿ ಬರಕ್ ಮಾಡಬೇಕು. ಸಭಾಧ್ಯಕ್ಷೆ, ಹಾಗೆಯೇ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಾಗೆಯೇ ಮುಂಭಾಗದಲ್ಲಿ ಆಸೀನಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ನಾನು ಯಾವುದೋ ಒಂದು ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಬಂದಿದ್ದೆ. ನನಗೆ ಹಾಡು ಬೇಡ, ಈ ಕಾರ್ಯಕ್ರಮದ ಉದ್ದೇಶ ಏನು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರ ಮನಸ್ಥಿತಿ ಹೇಗಿದೆ, ಮನಸ್ಥಿತಿ ಗೊತ್ತಿತ್ತು ನನಗೆ, ಅದು ಸರ್ ನಾವೇ ಇಸ್ಕೊಂಡಿದ್ವಿ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೆ ಈ ಮನಸ್ಥಿತಿ ಏನಿದೆ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ಬಹುಶಃ ಒಂದು ಒಳ್ಳೆ ಮಾತನ್ನ ಹೇಳಬೇಕಂತ ಅನ್ಕೊಂಡಿದ್ದೆ. ಯಾರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥಿ ಆಗ್ತಾರೋ, ಈ ರಥವನ್ನ ಎಳ್ಕೊಂಡು ಹೋಗ್ಬೇಕಂತ ನಿಂತ್ಕೊಳ್ತಾರೋ, ಅವರು ಸ್ವಪ್ರತಿಷ್ಠೆ, ತನ್ನ ಪ್ರತಿಷ್ಠೆಯನ್ನ ಬಿಟ್ಟು ಕನ್ನಡದ ಪ್ರತಿಷ್ಠೆ ಅಂತ ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಮಾತ್ರ ಯಶಸ್ವಿ ಆಗುವಂಥದ್ದು ಅನ್ನುವಂಥ ಮಾತನ್ನ ಹೇಳಕ್ಕಂತ ನೀವು ಹೊರಟಿದ್ದೆ. ಇದು ಪ್ರಾರಂಭದಲ್ಲಿ ನನಗೆ ಗೊತ್ತಾಯಿತು. ಬಹುಶಃ ಸೋಮೇಶ್ ಗೌಡರು ತಮ್ಮ ಪ್ರತಿಷ್ಠೆಗಾಗಿ ಇನ್ನು 2 ವರ್ಷ ಕಾರ್ಯಕ್ರಮ ಮಾಡೋದಿಲ್ಲ, ಕನ್ನಡದ ಪ್ರತಿಷ್ಠೆಗಾಗಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದಕ್ಕೆ ಬಹುಶಃ ಅವರ ಮನೆಯವರನ್ನೇ ಬಿಟ್ಟು ಎಲ್ಲರೂ ಉಲ್ಲೇಖ ಮಾಡಿದಂಥದ್ದು ಬಹುಶಃ ಇದರಲ್ಲೇ ಗೊತ್ತಾಗ್ತದೆ. ಸೊ ಆ ಕಾರಣಕ್ಕಾಗಿ ಒಂದು ಜೋರ ಚಪ್ಪಾಳೆ. ಬಂಧುಗಳೇ, ಬಹುಶಃ ಬಾಳೂರು ಹೋಬಳಿಗೆ ಒಂದು ಅದ್ಭುತವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿ ನೀವು ಬಾಳೂರು ಹೋಬಳಿಯನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋದು ಸಂದೇಶ ಕೊಡ್ಲಿಕ್ಕೆ ನನಗೆ ಕಷ್ಟ. ಯಾಕಂತ ಹೇಳಿದ್ರೆ ಈಗಾಗಲೇ ಬಾಳೂರು ಹೋಬಳಿ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಹೋಬಳಿ. ಯಾಕಂದ್ರೆ ರಕ್ಷಿತಾ ರಾಜ್ ಅನ್ನುವಂತಹ ಒಂದು ಹುಡುಗಿ ಬಹುಶಃ ಕ್ರೀಡಾಪಟು ಇಡೀ ಅಂತಾರಾಷ್ಟ್ರಕ್ಕೆ ಬಾಳೂರು ಹೋಬಳಿಯನ್ನ, ಮೂಡಿಗೆರೆಯನ್ನ, ಚಿಕ್ಕಮಗಳೂರನ್ನ ಪ್ರತಿನಿಧಿಸಿದೆ, ಕರ್ನಾಟಕವನ್ನು ಪ್ರತಿನಿಧಿಸಿದೆ. ಸೊ ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಬಹುಶಃ ಈ ಬಾಳೂರು ಹೋಬಳಿಯ ಮೂಲಕ ರಮೇಶ್ ಯಾದವ್ ಅಂತ ಒಂದು ಹಳ್ಳಿಯ ಪ್ರತಿಭೆ ಇವತ್ತು ಜೀ ಕನ್ನಡದ ಪ್ರತಿಷ್ಠಿತ ಚಾನೆಲ್ ನಲ್ಲಿ ಗುರುಸ್ಕೊಂಡು ಈ ಬಾಳೂರು ಹೋಬಳಿಯನ್ನ ಮೇಲೆತ್ತ ತಗೊಂಡೋಗಿದೆ ಅಂದ್ರೆ ಬಹುಶಃ ಬಾಳೂರು ಹೋಬಳಿಯ ಈ ಮಣ್ಣಿನ ಗುಣ ಅಂತದನ್ನು ನಾನು ಭಾವಿಸ್ತೀನಿ. ಹಾಗಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭಿಸಿಕೊಂಡು ಅದನ್ನ ಬಹಳ ಒಗ್ಗಟ್ಟಾಗಿ ಬಹಳ ಯಶಸ್ವಿಯಾಗಿ ಕೊಂಡೊಯ್ದಿದೆ ಅಂತ ಹೇಳಿದ್ರೆ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅನಾವರಣ ಅಂತೇಳಿ ಬಹುಶಃ ಇವೆರಡನ್ನ ಮಾಡ್ಕೊಂಡು ಹೋದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಇರುವಿಕೆಯನ್ನ ಗುರುತಿಸ್ಕೊಳ್ತದೆ. ಸೊ ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಉಲ್ಲೇಖ ಮಾಡಿದ್ರು, ನಮ್ಮ ಈ ಹೋಬಳಿಯಲ್ಲಿ ಸಾಹಿತಿಗಳಿದ್ದಾರೆ, ಸಾಹಿತ್ಯ ಕೊರತೆ ಇಲ್ಲ. ಹಾಗೆಯೇ ಕಾರ್ಯಕ್ರಮ ರೂಪಿಸಲಿಕ್ಕೆ ಒಂದಷ್ಟು ಹಣಕಾಸಿನ ಮೂಲ ಬೇಕಾಗ್ತದೆ. ಅದಕ್ಕೆ ಸಮಸ್ಯೆ ನಮ್ಮ ಮಹೇಂದ್ರ ಬಲಣ್ಣರಿದ್ದಾರೆ, ಇವರೆಲ್ಲರ ಒಂದು ಆಶೀರ್ವಾದ ಇದೆ ಕಾರ್ಯಕ್ರಮಕ್ಕೆ, ಹಾಗಾಗಿ ಕಷ್ಟ ಇಲ್ಲ. ಹಾಗೆಯೇ ಕಾರ್ಯಕ್ರಮ ರೂಪಿಸಲಿಕ್ಕೆ ಬಹುಶಃ ಜೆಸಿ ಅಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನುರಿತರಾಗಿ ಮಾಡಿರ್ತಕ್ಕಂಥ ರವಿ ಬಳ್ಳರು ಹಾಗೆ ಸೋಮೇಶ್ ಗೌಡರು ಕೂಡ ಹಾಗೆ ಬಹುಶಃ ಆ ಕಾರಣಕ್ಕಾಗಿ ಇಲ್ಲಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ವಿಶೇಷವಾಗಿ ಒಂದು ಅದ್ಭುತವಾದಂತಹ ಮಾತುಗಾರಿಕೆ, ಅದ್ಭುತವಾದಂತಹ ನಿರೂಪಣೆಯ ಮೂಲಕ ಜನರನ್ನ ಆಕರ್ಷಣೆ ಮಾಡುವಂತಹ ಒಂದು ಅದ್ಭುತ ಕಲೆ ನಮ್ಮ ಶಂಕರ್ ಮಾಸ್ಟರ್ ಇಲ್ಲಿದ್ದಾರೆ.